Praise the Lord. This is the day that the Lord has made, and we will rejoice in the presence of God. ಪ್ರೈಸ್ ದ ಲಾರ್ಡ್. ಈ ದಿನವು ಯೆಹೋವನಿಂದ ನೇಮಕವಾದ ದಿನವಾಗಿದೆ. ಈ ದಿನದಲ್ಲಿ ನಾವು ಹರ್ಷಿಸುವವರಾಗಿದ್ದೇವೆ. Let's today go for the book of Isaiah chapter 54 verse 2 and 3. Let's look to the God's word. ಈ ದಿನ ನಾವು ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು ನಾವು ನೋಡಿಕೊಳ್ಳೋಣ. Enlarge the place of your tent, stretch out the curtains of your dwelling, spare not, lengthen your cord and strengthen your pegs, and you will spread abroad to the right and to the left. Your descendant will possess the nation and will resettle the dissolute cities. ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು, ನಿನ್ನ ನಿವಾಸದ ಪರದೆಗಳು ಹರಡಲಿ, ಹಿಂತೆಗೆಯಬೇಡ. ನಿನ್ನ ಹಗ್ಗಗಳನ್ನು ಉದ್ದ ಮಾಡಿ ಗೂಟಗಳನ್ನು ಬಲಪಡಿಸು. ನೀನು ಬಲಗಡೆಗೂ ಎಡಗಡೆಗೂ ಹಬ್ಬಿಕೊಳ್ಳುವಿ. ನಿನ್ನ ಸಂತಾನವು ಅನ್ಯ ಜನಾಂಗಗಳನ್ನು ವಶಪಡಿಸಿಕೊಂಡು ಹಾಳಾದ ಪಟ್ಟಣಗಳನ್ನು ನಿವಾಸವಾಗ ಮಾಡುವುದು. This is a prophetic word God is speaking concerning the new covenant. ಆ ಒಂದು ಹೊಸ ಒಡಂಬಡಿಕೆಯಲ್ಲಿ ದೇವರು ಪ್ರವಾದನಾತ್ಮಕವಾಗಿ ಮಾತನಾಡುವಂತ ಮಾತು ಇದಾಗಿದೆ. The Lord is telling, do not be limit yourself in your situation. ನಿನ್ನ ಪರಿಸ್ಥಿತಿಗಳಲ್ಲಿ ನಿನ್ನ ಮಿತಿಯಲ್ಲಿ ನೀನು ಇರಬೇಡ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. The Lord is telling, enlarge your territories. ದೇವರು ಹೇಳ್ತಾ ಇದ್ದಾರೆ, ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು. This is very very important thing. Until and unless we open ourselves, God will not do anything in our life. ಮನುಷ್ಯರು ಅವರು ತೆರೆದು ಕೊಡದೆ ಇರುವಾಗ ದೇವರು ಅವರ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ಏನು ಮಾಡಲಿಕ್ಕೂ ಕೂಡ ಆಗುವುದಿಲ್ಲ. So what we need to do, ನಾವು ಏನು ಮಾಡಬೇಕಾಗಿದೆ? we need to receive the God's word into our heart. ನಮ್ಮ ಹೃದಯದಲ್ಲಿ ದೇವರ ವಾಕ್ಯವನ್ನು ನಾವು ಸ್ವೀಕರಿಸಬೇಕಾಗಿದೆ. Before doing anything, you need to believe what God's word says. ಎಲ್ಲಕ್ಕಿಂತ ಮೊದಲು ನಾವು ದೇವರ ವಾಕ್ಯ ಏನು ಹೇಳ್ತದೆ ಅದನ್ನು ಮಾಡುವವರಾಗಿರಬೇಕು. When you believe the God's word, ನಾವು ಯಾವಾಗ ದೇವರ ವಾಕ್ಯವನ್ನು ನಂಬುತ್ತೇವೆ, the word of God will work in your life, brings the supernatural enlargement into your life. ದೇವರ ವಾಕ್ಯ ನಿಮ್ಮ ಜೀವಿತದಲ್ಲಿ ನಿಮ್ಮ ಸ್ಥಳವನ್ನು ವಿಸ್ತರಿಸುವಂತ ಮಟ್ಟಕ್ಕೆ ನಿಮಗೆ ಅದು ಸಹಾಯ ಮಾಡುತ್ತದೆ. That is called renewing of the mind. ಅದಕ್ಕೆ ಹೇಳ್ತದೆ ನಮ್ಮ ಮನಸ್ಸನ್ನು ನೂತನ ಪಡಿಸುವಂತದ್ದು ಎಂಬುದಾಗಿ. Hallelujah. Hallelujah. Renewing of the mind. ನನ್ನೊಂದಿಗೆ ಹೇಳಿ, ಮನಸ್ಸನ್ನು ನವೀಕರಿಸುವುದು ಎಂಬುದಾಗಿ. And next word says, for you will spread abroad to the right and to the left. ಮತ್ತೆ ಮುಂದಿನ ವಚನ ಹೇಳ್ತದೆ, ನೀನು ಬಲಗಡೆಗೂ ಎಡಗಡೆಗೂ ಹಬ್ಬಿಕೊಳ್ಳುವೆ ಎಂಬುದಾಗಿ. And your descendants will possess the nations. ಮತ್ತು ನಿನ್ನ ಸಂತಾನವು ಅನ್ಯ ಜನಾಂಗಗಳನ್ನು ವಶಪಡಿಸಿಕೊಳ್ಳುವುದು. So we need to see ourselves who we are in Christ Jesus. ನಾವು ಕ್ರಿಸ್ತನಲ್ಲಿ ಏನಾಗಿದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ನೋಡಿಕೊಳ್ಳಬೇಕು. When you see yourself who you are in Christ Jesus, ನೀವು ಯಾವಾಗ ನಿಮ್ಮನ್ನು ಕ್ರಿಸ್ತನಲ್ಲಿ ಯಾರಾಗಿದ್ದೀರಿ ಎಂಬುದಾಗಿ ನೋಡುತ್ತೀರೋ, you will possess what God has already given for you. ನಿಮಗೋಸ್ಕರ ದೇವರು ಏನು ಇಟ್ಟಿದ್ದಾರೋ ಅದನ್ನು ನೀವು ವಶಪಡಿಸಿಕೊಳ್ಳುತ್ತೀರಿ. Let's turn our attention to Colossians chapter 3 verse 1. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನವನ್ನು ನಾವು ನೋಡಿಕೊಳ್ಳೋಣ. Therefore if you have been raised with Christ, keep seeking the things above where Christ is seated at the right hand of God. ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲೆ ಇರುವಂತವುಗಳ ಮೇಲೆ ಮನಸ್ಸಿಡಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸೀನರೂಢನಾಗಿದ್ದಾನೆ. Word of God says, keep seeking where Christ is seated. ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತನು ಎಲ್ಲಿ ಕೂತುಕೊಂಡಿದ್ದಾನೆ ಅದನ್ನೇ ಅಲ್ಲಿ ನೋಡಿರಿ ಎಂಬುದಾಗಿ. The reason is you are not functioning in the natural realm, you are functioning in the realm of the spirit. ಕಾರಣ ಏನಂದ್ರೆ, ಇದು ಹೇಳಲಿಕ್ಕೆ ಕಾರಣ ಏನಂದ್ರೆ, ನೀವು ಸ್ವಾಭಾವಿಕ ಲೋಕದಲ್ಲಿ ಸ್ವಾಭಾವಿಕವಾಗಿ ನೀವು ಚಲಿಸುವವರಲ್ಲ. ಸ್ವಾಭಾವಿಕ ಲೋಕದಲ್ಲಿ ಇದ್ದರೂ ನೀವು ಆತ್ಮಿಕವಾಗಿ ಚಲಿಸುವವರು. Your life is hidden in Christ.
ಆತ್ಮಿಕ ಲೋಕದಲ್ಲಿ ಚಲಿಸುವುದು ಯಾಕೆಂದ್ರೆ ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ಮರೆಯಾಗಿದೆ. You are a new creation in Christ Jesus. ನೀವು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಯಾಗಿದ್ದೀರಿ. That's why the word of God says, keep seeking the things above, not the natural. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಮೇಲೆ ಇರುವಂತವುಗಳನ್ನು ಹುಡುಕು, ಕಣ್ಣಿಗೆ ಕಾಣುವಂತವುಗಳನ್ನು ಹುಡುಕಬೇಡ. Whatever you see naturally, there will be a lot of limitation for your natural things. ನೀನು ಸ್ವಾಭಾವಿಕವಾಗಿ ನೋಡುವಾಗ ಸ್ವಾಭಾವಿಕದಲ್ಲಿ ನೀನು ನೋಡುವಂತದಲ್ಲಿ ಒಂದು ಮಿತಿ ಇದೆ. But I am telling to you, when you begin to see yourself through the word, you are working in the unlimited power of God. ಆದರೆ ನೀನು ಮೇಲೆ ಇರುವಂತವುಗಳನ್ನು ದೇವರ ವಾಕ್ಯದ ಮೂಲಕ ನೋಡುವಾಗ ನೀನು ಮಿತಿ ಇಲ್ಲದೆ ನಡೆಯುವವನಾಗಿರುತ್ತಿ. Because the God's word is the power of God. ಯಾಕೆಂದರೆ ದೇವರ ವಾಕ್ಯವು ದೇವರ ಶಕ್ತಿಯಾಗಿದೆ. Verse 2, if you want to see the greater things in your life, verse 2 says, set your mind on the things above, not on the things on the earth. ನಿನ್ನ ಜೀವಿತದಲ್ಲಿ ಅತಿ ಉನ್ನತವಾದ ಕಾರ್ಯಗಳು ಆಗಬೇಕಾದ್ರೆ ದೇವರ ವಾಕ್ಯ ಹೇಳ್ತದೆ, ಮೇಲೆ ಇರುವಂತವುಗಳ ಮೇಲೆ ಮನಸ್ಸಿಡು. Fix yourself. ನಿನ್ನಷ್ಟಕ್ಕೆ ನೀನು ಅಲ್ಲಿಗೆ ದೃಢವಾಗು. Right, the word is in our spirit. ನಮ್ಮ ಆತ್ಮದಲ್ಲಿ ದೇವರ ವಾಕ್ಯ ಇರುವಾಗ, when you meditate, when you see yourself in the word, ನೀನು ನಿನ್ನಷ್ಟಕ್ಕೆ ದೇವರ ವಾಕ್ಯದಲ್ಲಿ ನೋಡಿ ಅದನ್ನು ಧ್ಯಾನ ಮಾಡುವಾಗ, it is renewing your mind. ಅದು ಏನು ಮಾಡ್ತದೆ, ನಿನ್ನ ಮನಸ್ಸನ್ನು ನೂತನಪಡಿಸುತ್ತದೆ ಅಥವಾ ನವೀಕರಿಸುತ್ತದೆ. That means ಅದರ ಅರ್ಥ, the God's plan shall be your plan. ದೇವರ ಯೋಜನೆಯು ಅದು ನಿನ್ನ ಯೋಜನೆ God's ಆಗಿರುತ್ತದೆ. desire shall be your desire. ದೇವರ ಬಯಕೆಯು ಅದು ನಿನ್ನ ಬಯಕೆ What ಆಗಿರುತ್ತದೆ. God want to do in your life, ದೇವರು ನಿನ್ನ ಜೀವಿತದಲ್ಲಿ ಏನು ಮಾಡಬೇಕು, you will work together with him. ನೀವು ಆತನೊಂದಿಗೆ ಕೆಲಸ ಮಾಡುವವರಾಗಿರುತ್ತೀರಿ. Hallelujah. ಹಲ್ಲೆಲೂಯಾ. That means you will never be limited in any situation. ಅದರ ಅರ್ಥ, ನೀನು ಯಾವ ಒಂದು ಪರಿಸ್ಥಿತಿಯಲ್ಲಿಯೂ ಮಿತಿಯಲ್ಲಿರುವುದಿಲ್ಲ. You began to speak just like God speaks. ನೀನು ದೇವರು ಹೇಗೆ ಮಾತನಾಡುತ್ತಾನೋ ಹಾಗೆಯೇ ನೀನು ಮಾತನಾಡಲಿಕ್ಕೆ ಪ್ರಾರಂಭಿಸು. Your language will change according to the word. ನಿನ್ನ ಭಾಷೆಯು ದೇವರ ವಾಕ್ಯಾನುಸಾರವಾಗಿ ಬದಲಾಗುತ್ತದೆ. You began to act like the word is working in your life. ನೀನು ಹೇಗೆ ಪ್ರವರ್ತಿಸುತ್ತಿ ಅಂದ್ರೆ, ದೇವರ ವಾಕ್ಯವು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡುವ ಹಾಗೆ ನೀನು ಪ್ರವರ್ತಿಸುತ್ತಿ. Hallelujah. ಹಲ್ಲೆಲೂಯಾ. That means you will spread to the north, south, east, the four corners you are spreading. ಅದರ ಅರ್ಥ, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ 4 ದಿಕ್ಕುಗಳಿಗೂ ನೀನು ಹಬ್ಬುವವನಾಗಿರುತ್ತಿ. Hallelujah. Whatever hallelujah. God has planned in your life, I'm telling to you, you are walking in the plan and purpose of God. ಏನೆಲ್ಲ ದೇವರು ನಿನ್ನ ಕುರಿತಾಗಿ ಯೋಜನೆ ಮಾಡಿರುತ್ತಾನೋ, ನೀನು ದೇವರ ಯೋಜನೆಯ ಅಡಿಯಲ್ಲಿ ನೀನು ನಡೆಯುತ್ತಿ. That's why the word of God says, glorious things are spoken about you, O city of God. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಮಹಿಮೆಕರವಾದ ಸಂಗತಿಗಳು ನಿನ್ನ ವಿಷಯವಾಗಿ ಮಾತನಾಡಲ್ಪಟ್ಟಿದೆ, ಓ ಚಿಯೋನಿನ ನಿವಾಸಿಯೇ ಎಂಬುದಾಗಿ. Amen. You will walk in the glorious plan of God. ನೀನು ದೇವರ ಮಹಿಮೆಕರವಾದ ಯೋಜನೆಯಲ್ಲಿ ನೀನು ನಡೆಯುತ್ತಿ. Why? Your mind is renewed in the word of God. ಯಾಕೆಂದರೆ ನಿನ್ನ ಮನಸ್ಸು ದೇವರ ವಾಕ್ಯದ ಮೂಲಕವಾಗಿ ನವೀಕರಿಸಲ್ಪಟ್ಟಿದೆ. What God said, ದೇವರೇನು ಹೇಳಿದ, you will say, yes, it is done in my life. ದೇವರೇನು ಹೇಳ್ತಾನೆ ಅದನ್ನೇ ನೀನು ಹೇಳ್ತಿ, ಎಸ್, ಹೌದು, ಇದು ನನ್ನ ಜೀವಿತದಲ್ಲಿ ಆಯಿತು ಎಂಬುದಾಗಿ. I am what God says I am. ದೇವರು ನನ್ನ ಕುರಿತಾಗಿ ಏನು ಹೇಳ್ತಾನೆ ಅದೇ ನಾನಾಗಿದ್ದೇನೆ. I am functioning in the word of God. ನಾನು ದೇವರ ವಾಕ್ಯದಲ್ಲಿ ಕಾರ್ಯಪ್ರವರ್ತನ ಆಗುತ್ತೇನೆ. Nothing is impossible for those who believe. ನಂಬುವವರಿಗೆ ಯಾವುದು ಕೂಡ ಅಸಾಧ್ಯವಾದದಿಲ್ಲ. Amen. Say with me, nothing is impossible for me because I believe the word of God. ನನ್ನೊಂದಿಗೆ ಹೇಳಿ, ನನಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ, ಯಾಕೆ ಅಂದರೆ ನಾನು ದೇವರ ವಾಕ್ಯವನ್ನು ನಂಬುತ್ತೇನೆ. Glory to Jesus. This is the life of supernatural. ಇದು ಅಲೌಕಿಕವಾದ ಒಂದು ಜೀವಿತ, spreading in the word of God. ದೇವರ ವಾಕ್ಯದಲ್ಲಿ ಹಬ್ಬಿಕೊಳ್ಳುವಂತ. You are moving in the glory of God. ನೀನು ದೇವರ ಮಹಿಮೆಯಲ್ಲಿ ಚಲಿಸುತ್ತಿ. Amen. Amen. No limitations in your life. ನಿನ್ನ ಜೀವಿತದಲ್ಲಿ ಎಂದಿಗೂ ಮಿತಿಯಾಗಬೇಡ. You will live just like the word says. ನೀನು ದೇವರ ವಾಕ್ಯ ಏನು ಹೇಳ್ತದೆ ಹಾಗೆ ಜೀವಿಸುತ್ತಿ. Amen. God Amen. bless you through this word. ದೇವರ ಈ ವಾಕ್ಯದ ವಚನದ ಮೂಲಕ
ನಿನ್ನನ್ನು ಆಶೀರ್ವದಿಸುತ್ತೇವೆ. It is a time to rejoice in the presence of God. ಇದೊಂದು ಸಮಯ ದೇವರ ಪ್ರಸನ್ನತೆಯಲ್ಲಿ ಆನಂದಿಸುವಂತದ್ದು. Now I welcome Pastor John to come forward and lead us in worship. ನಾನೀಗ ಪಾಸ್ಟರ್ ಜಾನ್ ಅನ್ನು ಮುಂದಕ್ಕೆ ಕರೆಯುತ್ತೇನೆ. ಏನಂದ್ರೆ ನಮ್ಮೆಲ್ಲರನ್ನು ಒಟ್ಟಾಗಿ ಸೇರಿ ಆರಾಧನೆಯಲ್ಲಿ ನಡೆಸುವುದಕ್ಕೋಸ್ಕರ. Amen. ಆಮೆನ್. ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ. ಈ ದಿನ ದೇವರಿಂದ ಉಂಟಾದ ದಿನ. ಈ ದಿನದಲ್ಲಿ ನಾವು ಹರ್ಷಿಸುವ, ಉಲ್ಲಾಸಿಸುವ. ನೀವು ಬೆಳಗಿನಿಂದ ಕೆಲವರು ವಾಚ್ ಮಾಡ್ತಾ ಬಂದಿದ್ದೀರಿ. ಒಳ್ಳೆಯ ಸಂದೇಶ, ಒಳ್ಳೆಯ ಆರಾಧನೆಗಳನ್ನು. ಈಗ ತಾನೇ ದೇವಸೇವಕರಾಗಿರುವಂಥ ಪಾಸ್ಟರ್ ಜೋಸೆಫ್ ರವರ ಬಾಯಿಯಿಂದ ಹೊರಟಂಥ ದೇವರ ಮಾತನ್ನು ನೀವು ಕೇಳಿದ್ದೀರಿ. ನಾನು ನಂಬುತ್ತೇನೆ ನೀವು ಅದರಲ್ಲಿ ಎಕ್ಸಾಲ್ಟ್ ಆಗಿದ್ದೀರಿ ಎಂಬುದಾಗಿ. ಎಕ್ಸಾಲ್ಟೇಷನ್ ಮೆಸೇಜ್. ಸೊ ನಾವೀಗ ಆರಾಧನೆ ಮಾಡುವ, ನಮ್ಮ ದೇವರು ಸ್ತುತಿ ಆರಾಧನೆಗಳನ್ನು ಮಾಡುವ, ನಮ್ಮ ದೇವರು ಸ್ತುತಿಗಳ ಮಧ್ಯದಲ್ಲಿ ಚಲಿಸುವಾತನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಅದಕ್ಕಾಗಿ ನಾವು ಆತನನ್ನು ಸ್ತುತಿಸುವ, ಆತನನ್ನು ಆರಾಧಿಸುವ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಆತನ ಅಬ್ರಹಾಮನ ದೇವರು, ಆತನ ಇಸಾಕನ ದೇವರು, ಆತನ ಯಾಕೋಬನ ದೇವರು, ಆತನು ನಮ್ಮ ದೇವರು. ಆದರೆ ಕೇವಲ ದೇವರು ಮಾತ್ರ ಅಲ್ಲ, ನಮಗೆ ಆತ ನಮ್ಮ ತಂದೆಯಾಗಿದ್ದಾನೆ. ಭೂಮಿ ಆಕಾಶ ಉಂಟು ಮಾಡಿದ ಸರ್ವಶಕ್ತನಾದ ತಂದೆಯಾದ ದೇವರನ್ನು ನಾವು ಆತ್ಮದಿಂದಲೂ ಸತ್ಯದಿಂದಲೂ ಸ್ತುತಿಸಿ ಆರಾಧಿಸೋಣ. ನಾವು ಆರಾಧಿಸುವಾಗ ನಮ್ಮೊಂದಿಗೆ ಸೇರಿ ನೀವು ಆರಾಧಿಸಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ನಿಮ್ಮ ಪ್ರೀತಿಯ ಕರಗಳ ನಾ ಕಂಡೆನು, ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು, ನಾ ಕಂಡೆನು, ನಾ ಕಂಡೆನು. Come on, clap your hands. ಎಲ್ಲರೂ ನಾವು ಚಪ್ಪಾಳೆ ತಟ್ಟುತ್ತಾ ನಮ್ಮ ಕರ್ತನಾದ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರಿಗೆ ಸ್ತುತಿ, ಘನಮಾನ, ಮಹಿಮೆಯನ್ನು ಸಲ್ಲಿಸೋಣ. ಆಹಾ, ಥ್ಯಾಂಕ್ ಯು ಲಾರ್ಡ್. We love you, we give you glory. There is no one else like you. Yes Lord, love you Daddy. Abba Father, we love you. Thank you Jesus. Oh ಅಬ್ರಹಾಮನ ದೇವರೇ, ನಿನ್ನ ಆರಾಧನೆ ಮಾಡುವೆ. ಇಸಾಕನ ದೇವರೇ, ನಿನ್ನ ಆರಾಧನೆ ಮಾಡುವೆ. ಓ ಅಬ್ರಹಾಮನ ದೇವರೇ, ನಿನ್ನ ಆರಾಧನೆ ಮಾಡುವೆ. ಓ ಇಸಾಕನ ದೇವರೇ, ನಿನ್ನ ಆರಾಧನೆ ಮಾಡುವೆ. ಓ ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು. ಓ ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು, ನಾ ಕಂಡೆನು. ದೇವ ನಾ ಕಂಡೆನು. ಹಲ್ಲೆಲೂಯ, ನಾ ಕಂಡೆನು. ಯೇಸುವೇ ನಾ ಕಂಡೆನು. ಮೋಶೆಯ ದೇವರೇ, ನಿನ್ನ ಆರಾಧನೆ ಮಾಡುವೆ. ಯೆಹೋಶುವನ ದೇವರೇ, ನಿನ್ನ ಆರಾಧನೆ ಮಾಡುವೆ. ಮೋಶೆಯ ದೇವರೇ, ನಿನ್ನ ಆರಾಧನೆ ಮಾಡುವೆ. ಯೆಹೋಶುವನ ದೇವರೇ, ನಿನ್ನ ಆರಾಧನೆ ಮಾಡುವೆ. ಓ ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು.
ಕರ್ತನ ಕರ್ತನು ರಾಜಾದಿರಾಜನು ನಮ್ಮ ಯೇಸುವು ಸತ್ಯವೇದದಲ್ಲಿ ಹೇಳಲ್ಪಟ್ಟ ಪ್ರಕಾರ ಆತನು ಬರುತ್ತಾನೆ. ಆತನು ರಾಜಾದಿರಾಜನಾಗಿ ಬರುತ್ತಾನೆ. ಆತನು ಮೊದಲ ಸರಿ ಬಂದಿದ್ದ, ಆತನು ಸೇವಕನಾಗಿ ಬಂದ, ಆತನು ದೇವರ ಮಗನು. ಆದರೆ ನಮಗೋಸ್ಕರ ಪ್ರಾಣ ಕೊಡುವುದಕ್ಕಾಗಿ ಶಿಲುಬೆಗೋಸ್ಕರ ಬಂದ. ಸೆಕೆಂಡ್ ಬರ್ತಾ ಇದ್ದಾನೆ, ಕಿರೀಟಕ್ಕೋಸ್ಕರ, ಮಹಿಮೆಗೋಸ್ಕರ, ಮಹಿಮೆಯಿಂದ ಬರುವನು. ಅದಕ್ಕೆ ಹೇಳುವ ರಾಜಾದಿರಾಜನು ಬರುವನು, ನೀತಿಯ ರಾಜನು ಬರುವನು, ಮಹಿಮೆಯ ರಾಜನು ಬರುವನು. ಹೇಗೆ? ದೂತ ಸೈನ್ಯದೊಡನೆ. ಹಾಡುವ ನಾವು ರಾಜಾದಿರಾಜನು ಬರುವನು, ನೀತಿಯ ರಾಜನು ಬರುವನು, ಮಹಿಮೆಯ ರಾಜನು ಬರುವನು, ದೂತ ಸೈನ್ಯದೊಡನೆ. ರಾಜಾದಿರಾಜನು ಬರುವನು, ನೀತಿಯ ರಾಜನು ಬರುವನು, ಮಹಿಮೆಯ ರಾಜನು ಬರುವನು, ದೂತ ಸೈನ್ಯದೊಡನೆ. ಆಮೆನ್ ಹಲ್ಲೆಲೂಯ, 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 ಆಮೆನ್ ಹಲ್ಲೆಲೂಯ. ಭೂಲೋಕವೆಲ್ಲ ನಡುಗುವುದು, ರಾಜ್ಯಗಳೆಲ್ಲ ಕದಲುವುದು. ಭೂಲೋಕವೆಲ್ಲ ನಡುಗುವುದು, ರಾಜ್ಯಗಳೆಲ್ಲ ಕದಲುವುದು, ಎಲ್ಲ ಮೊಣಕಾಲೂರುವುದು ಯೇಸುವಿನ ನಾಮದೀನೊಮ್ಮೆ. ಓ ಭೂಲೋಕವೆಲ್ಲ ನಡುಗುವುದು, ರಾಜ್ಯಗಳೆಲ್ಲ ಕದಲುವುದು. ಭೂಲೋಕವೆಲ್ಲ ನಡುಗುವುದು, ರಾಜ್ಯಗಳೆಲ್ಲ ಕದಲುವುದು, ಎಲ್ಲ ಮೊಣಕಾಲೂರುವುದು ಯೇಸುವಿನ ನಾಮದಿ. ಆಮೆನ್ ಹಲ್ಲೆಲೂಯ, 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 ಆಮೆನ್ ಹಲ್ಲೆಲೂಯ. ಶಾಲೋಮು ರಾಜನು ಬರುವನು, ಏ ಮಧ್ಯಾಕಾಶದಿ ಇಳಿಯುವನು. ಓ ಶಾಲೋಮು ರಾಜನು ಬರುವನು, ಮಧ್ಯಾಕಾಶದಿ ಇಳಿಯುವನು. ಓ ಆತನ ನಂಬಿದ ಜನರೆಲ್ಲರನ್ನು ಆತನು ಕರೆದು ಒಯ್ಯುವನು. ಶಾಲೋಮು ರಾಜನು ಬರುವನು, ಹೇ ಮಧ್ಯಾಕಾಶದಿ ಇಳಿಯುವನು. ಶಾಲೋಮು ರಾಜನು ಬರುವನು, ಹೇ ಮಧ್ಯಾಕಾಶದಿ ಇಳಿಯುವನು. ಓ ಆತನ ನಂಬಿದ ಜನರೆಲ್ಲರನ್ನು ಆತನು ಕೊಂಡು ಒಯ್ಯು. ಕಮಾನ್. ಆಮೆನ್ ಹಲ್ಲೆಲೂಯ, 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 ಆಮೆನ್ ಹಲ್ಲೆಲೂಯ. ರಾಜಾದಿರಾಜನು ಬರುವನು, ನೀತಿಯ ರಾಜನು ಬರುವನು, ಮಹಿಮೆಯ ರಾಜನು ಬರುವನು, ದೂತ ಸೈನ್ಯದೊಡನೆ. ಆಮೆನ್ ಹಲ್ಲೆಲೂಯ, ಆಮೆನ್ ಹಲ್ಲೆಲೂಯ, ಆಮೆನ್ ಹಲ್ಲೆಲೂಯ, ಆಮೆನ್ ಹಲ್ಲೆಲೂಯ. ಎಲ್ಲರೂ ಒಟ್ಟಾಗಿ ಸೇರಿ, ಒಟ್ಟಾಗಿ ಸೇರಿ ಆಮೆನ್ ಹಲ್ಲೆಲೂಯ, ಆಮೆನ್ ಹಲ್ಲೆಲೂಯ, ಆಮೆನ್ ಹಲ್ಲೆಲೂಯ, ಆಮೆನ್ ಹಲ್ಲೆಲೂಯ. ಶಾಲೋಮು ರಾಜನು ಬರುವನು, ಮಧ್ಯಾಕಾಶದಿ ಇಳಿಯುವನು. ಆತನ ನಂಬಿದ ಜನರೆಲ್ಲರನ್ನು ಆತನು ಕೊಂಡು ಒಯ್ಯುವನು. ಪ್ರಿಯರೇ, ಇದು ಹುಚ್ಚು ಮಾತಲ್ಲ. ದಿಸ್ ಇಸ್ ರಿಯಾಲಿಟಿ. ಜನರು ಹೇಳಬಹುದು ಅದು ಮುಗಿದಿದೆ ಎಂಬುದಾಗಿ. ನೋ, ಹಿ ವಿಲ್ ಕಮ್.
ಆತನು ಬರುತ್ತಾನೆ. ಸಭೆ ಮೊದಲಗಿತ್ತಿ ಸಭೆಯನ್ನು ಕೊಂಡೋಗುತ್ತಾನೆ. ಅದಕ್ಕೆ ತಿರುಗಿಯಾಡುವ ರಾಜಾಧಿರಾಜನು ಬರುವನೆಂಬುದಾಗಿ. ಥ್ಯಾಂಕ್ ಯು. ರಾಜಾಧಿರಾಜನು ಬರುವನು, ನಿತ್ಯ ರಾಜನು ಬರುವನು, ಮಹಿಮೆಯ ರಾಜನು ಬರುವನು, ದೂತ ಸೈನ್ಯದೊಡನೆ. ಥ್ಯಾಂಕ್ ಯು ಲಾರ್ಡ್. ನಮ್ಮ ಯೇಸು ಆತನು ಒಳ್ಳೆಯವನು. ಆತನ ಹಾಗೆ ಯಾರೂ ಇಲ್ಲ. ಅದಕ್ಕೆ ಹೇಳುವ ತುಮ್ಸಾ ಕೋಯಿ ನಹಿ, ಓ ಮಸಿ ತುಮ್ಸಾ ಕೋಯಿ ನಹಿ. मेरे परम पिता तुम्हारा जैसा कोई नहीं है. ನಿನ್ನ ಹಾಗೆ ಯಾರೂ ಇಲ್ಲ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. We love you. We give you glory. तुमसा कोई नहीं, तुमसा कहीं नहीं. अब है पूरा यकीन, तुमसा कोई नहीं. यीशु मसीह हो महिमा तेरी, गाए आसमान, गाए ये ज़मीन. यीशु तुमसा कहीं नहीं. अब है पूरा यकीन, तुमसा कोई नहीं. अंधेरों में तू रोशनी है, तू ही मंजिल सा कहीं नहीं.
है पूरा यकीन, तुम सा कोई ಯೇಸು ಹೇಳಿದ್ದಾನೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು, ನನ್ನ ಹೊರತು ಯಾರು ಕೂಡ ತಂದೆಯ ಬಳಿಗೆ ಬರಲಿಕ್ಕೆ ಆಗುವುದಿಲ್ಲ. ಆತನೇ ಮಾರ್ಗ, ಆತನೇ ಜೀವ, ಆತನೇ ಸತ್ಯ. ಅದಕ್ಕಾಗಿ ಹಾಡುವ, ಆರಾಧಿಸುವ. ಥ್ಯಾಂಕ್ ಯು. ಮಾರ್ಗವು ಸತ್ಯ ಜೀವವು ನಿಜವಾದ ರಕ್ಷೆಗೊಳ್ಳಿಯು. ಒಳ್ಳೆಯ ಸ್ನೇಹಿತ, ಒಳ್ಳೆಯ ಸ್ನೇಹಿತನು, ಶ್ರೇಷ್ಠನಾದಂತ ಒಳ್ಳೆ ಕುರುಬರು, ಜೀವದ ರೊಟ್ಟಿಯು, ಜೀವದ ಜಲವು, ಜೀವವಾಕ್ಯವು ಆತನೇ. ಜೀವದ ರೊಟ್ಟಿಯು, ಜೀವದ ಜಲವು, ಜೀವವಾಕ್ಯವು ಆತನೇ. ಕಮಾನ್ ಯೇಸು, 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 ನೀನೇ ಸ್ತೋಮನು ಹರನು. ಯೇಸು, ಯೇಸು, 10,000ರಲ್ಲಿ ಧ್ವಜಪ್ರಾಯನು. ಯೇಸು, 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 ನೀನೇ ಸ್ತೋಮನು ಹರನು. ಯೇಸು, ಯೇಸು, 10,000ರಲ್ಲಿ ಧ್ವಜಪ್ರಾಯನು. 10,000ರಲ್ಲಿ ಅತಿ ಸುಂದರನೇ, ಶಾರೋನಿನ ರೋಜಾ ಹೂವೇ, ಉದಯಿಸುವ ತಾರೆ. 10,000ರಲ್ಲಿ, 10,000ರಲ್ಲಿ ಅತಿ ಸುಂದರನೇ, ಶಾರೋನಿನ ರೋಜಾ ಹೂವೇ, ಉದಯಿಸುವ ತಾರೆ.
ಏನೇ ಮಧುವಣಿಗನೇ ಮನೋಹರನೇ ಮಹೋನ್ನತನೇ ನಾನಿನ್ನನೇ ಪ್ರೀತಿಸುವೆನು ಏನೇ ದೇವಾ ನಿನ್ನ ನಾಮ ಎಷ್ಟೋ ಮಧುರ ದೇವಾ ನಿನ್ನ ಧ್ಯಾನ ರಮಣೀಯ ಮಧುವಣಿಗನೇ ಮನೋಹರನೇ ಮಹೋನ್ನತನೇ ನಾನಿನ್ನನೇ ಪ್ರೀತಿಸುವೆ ಎಂದೇ. ಥ್ಯಾಂಕ್ ಯು ಲಾರ್ಡ್. ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಘನಮಾನ ಮಹಿಮೆಯನ್ನು ಸಲ್ಲಿಸ್ತೇನೆ. ಈ ಒಂದು ವೇಳೆಗಾಗಿ ಸ್ತೋತ್ರ. ಸ್ತುತಿಯ ಆರಾಧನೆಗಳಲ್ಲಿ ನಿನ್ನ ನಾಮಕ್ಕೆ ಮಹಿಮೆ ಆಗಿದೆ. ಮುಂದೆ ಇರುವ ಭಾಗವನ್ನು ಕೂಡ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇನೆ. ನಿನ್ನ ದಾಸನ ಮೂಲಕ ನೀನು ಮಾತಾಡು. ಎಲ್ಲದರಲ್ಲಿ ಘನಮಾನ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಥ್ಯಾಂಕ್ ಯು ಲಾರ್ಡ್. ಈಗ ನಮ್ಮ ಮಧ್ಯದಲ್ಲಿ ಮೂಡುಬೆಳ್ಳೆ ಸಭೆಯ ಹಿರಿಯ ಸೇವಕರಾದ ಪಾಸ್ಟರ್ ರೋಷನ್ ಲೋಬೋ ಇದ್ದಾರೆ. ಅವರು ಬಂದು ಮುಂದಿನ ಭಾಗದಲ್ಲಿ ದೇವರವರ ಹೃದಯದಲ್ಲಿಟ್ಟಂಥ, ದೇವರವರೊಂದಿಗೆ ಮಾತನಾಡಿದಂಥ ನಿಮಗೆ ಬೇಕಾಗಿರುವ ದೇವ ವಾಕ್ಯವನ್ನು ನಿಮ್ಮ ಮುಂದೆ ಹಂಚಲಿಕ್ಕಿದ್ದಾರೆ. ಸೊ ನೀವು ಸಿದ್ಧರಾಗಿ ಆ ವಾಕ್ಯವನ್ನು ಕೇಳುವುದಕ್ಕಾಗಿ ನಿಮ್ಮ ಹೃದಯಗಳನ್ನು ತೆರೆದುಕೊಂಡಿರಿ. ಗಾಡ್ ಬ್ಲೆಸ್ ಯು. Thank you, Father. Lord, we worship you and glorify your name, O God. We magnify your name. We exalt your name, O God. Thank you, Holy Spirit. We rejoice in your presence. We born into your presence, O God. ನಾವು ನಿನ್ನ ಸನ್ನಿಧಾನದಲ್ಲಿ ನಿನ್ನ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ಅದಕ್ಕೋಸ್ಕರ ನಿನಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಪವಿತ್ರಾತ್ಮನೇ, ಥ್ಯಾಂಕ್ ಯು. Thank you, Holy Spirit. ಶುದ್ಧನೇ, 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 ಶುದ್ಧನೇ. ಇದು ಮಹಿಮೆಯ ಸ್ತರವಿದು, ಇದು ಕೃಪೆಯ ಸ್ತರ. ಆತನ ಶಕ್ತಿಯನ್ನು ನಾವು ಅನುಭವಿಸುವೆವು. ಆತನು ಚಲಿಸುವನು ಎಲ್ಲ ಕಡೆ. ಶುದ್ಧನೇ, 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 ಶುದ್ಧನೇ. ಹೋಲಿ, 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 holy. This realm of your glory, this realm of your grace. I can feel your mighty power. It is moving in this place. Holy, 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 holy. Shudane, shudane, shudane,
ತಂದೆ, ನಮ್ಮ ಹೃದಯವು ತೆರೆಯಲ್ಪಟ್ಟಿದೆ, ನಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆ. ಯಾರು ಈ ಹೊತ್ತಿನಲ್ಲಿ ವೀಕ್ಷಿಸ್ತಾ ಇದ್ದಾರೋ, ಟಿವಿಯಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ, ಅವರೆಲ್ಲರನ್ನು ನೀನು ಸಂತೈಸುವ ಆತನಾಗಿದ್ದೆ. ಅವರೆಲ್ಲರೂ ಆಂತರ್ಯದಲ್ಲಿ ಪ್ರಜ್ವಲಿಸಲಿ, ಅವರೆಲ್ಲರ ಮನೋನೇತ್ರಗಳು ಬೆಳಗಲ್ಪಡಲಿ. ನಿನ್ನನ್ನೇ ನೀನು ನಮಗೂ ಅವರಿಗೂ ಪ್ರಕಟಿಸಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯ ದೇವಜನರೇ, ನಾನು ನಿಮ್ಮನ್ನು ವಂದಿಸ್ತಾ ಇದ್ದೇನೆ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ನೀವು ಉತ್ತೇಜನ ವಾಕ್ಯದಲ್ಲಿ ಉತ್ತೇಜನಗೊಂಡಿದ್ದೀರಿ, ಆರಾಧನೆಯಲ್ಲಿ ನೀವು ಪಾಲುಗಾರರಾಗಿದ್ದೀರಿ. ಈಗ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಿಸುವ. ರೋಮಾಪುರದ ಪತ್ರಿಕೆ 15ನೇ ಅಧ್ಯಾಯ. ದೃಢವಾದ ನಂಬಿಕೆಯುಳ್ಳ ನಾವು ನಮ್ಮ ಸುಖವನ್ನು ನೋಡಿಕೊಳ್ಳದೆ ದೃಢವಿಲ್ಲದವರ ಅನುಮಾನಗಳನ್ನು ಸಹಿಸಿಕೊಳ್ಳಬೇಕು. ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ನೆರೆಯವನ ಹಿತವನ್ನು, ಭಕ್ತಿ ವೃದ್ಧಿಯನ್ನು ಅಪೇಕ್ಷಿಸುವನಾಗಿ ಅವನ ಸುಖವನ್ನು ನೋಡಿಕೊಳ್ಳಲಿ. ಯಾಕಂದರೆ ಕ್ರಿಸ್ತನು ಸಹ ತನ್ನ ಸುಖವನ್ನು ನೋಡಿಕೊಳ್ಳಲಿಲ್ಲ. ದೇವರೇ, ನಿನ್ನನ್ನು ದೂಷಿಸುವವರ ದೂಷಣೆಗಳು ನನ್ನ ಮೇಲೆ ಬಂದವು ಎಂಬುದಾಗಿ ಬರೆದಿರುವಂತೆ ಆತನಿಗೆ ಸಂಭವಿಸುತ್ತಲ್ಲ. ಪೂರ್ವದಲ್ಲಿ ಬರೆದದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತ್ತು. ನಾವು ಓದಿ ಸ್ಥಿರ ಚಿತ್ತವನ್ನು, ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗುವಂತೆ ಈ ಗ್ರಂಥಗಳು ಬರೆಯಲ್ಪಟ್ಟವು. ಆ ಸ್ಥಿರ ಚಿತ್ತವನ್ನು, ಆದರಣೆಯನ್ನು ಕೊಡುವ ದೇವರು ನೀವು ಕ್ರಿಸ್ತ ಯೇಸುವನ್ನು ಅನುಸರಿಸಿ ಒಂದೇ ಮನಸ್ಸುಳ್ಳವರಾಗಿರುವಂತೆ ನಿಮಗೆ ದಯಪಾಲಿಸಲಿ. ಹೀಗೆ ನೀವು ಏಕ ಮನಸ್ಸಿನಿಂದ ಒಮ್ಮುಖವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾದ ದೇವರನ್ನು ಕೊಂಡಾಡುವಿರಿ. 7ನೇ ವಚನ ಹೇಳ್ತದೆ, ಆದ್ದರಿಂದ ಕ್ರಿಸ್ತನು ನಿಮ್ಮನ್ನು ಸೇರಿಸಿಕೊಂಡಂತೆ ನೀವು ಸಹ ಒಬ್ಬರನ್ನೊಬ್ಬರು ಸೇರಿಸಿಕೊಂಡು ದೇವರ ಮಹಿಮೆಯನ್ನು ಪ್ರಕಾಶಪಡಿಸಿರಿ. ಪ್ರೈಸ್ ಗಾಡ್. ಇಲ್ಲಿ ಅಪೊಸ್ತಲ ಪೌಲನು ಬರೆಯುತ್ತಾನೆ, ನಂಬಿಕೆಯಲ್ಲಿ ದೃಢವಿಲ್ಲದವರನ್ನು ಸೇರಿಸಿಕೊಳ್ಳಿರಿ. ಪ್ರೈಸ್ ಗಾಡ್. ದೃಢವಾದ ನಂಬಿಕೆಯುಳ್ಳ ನಾವು ನಮ್ಮ ಸುಖವನ್ನು ನೋಡಿಕೊಳ್ಳದೆ ದೃಢವಿಲ್ಲದವರ ಅನುಮಾನಗಳನ್ನು ಸಹಿಸಿಕೊಳ್ಳಿರಿ. ದೃಢವಾದ ನಂಬಿಕೆ, ದೃಢವಿಲ್ಲದ ನಂಬಿಕೆ. ಪ್ರೈಸ್ ಗಾಡ್. ನಂಬಿಕೆ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ದೃಢವಾದ ನಂಬಿಕೆ ಹೇಗೆ ಬರುತ್ತದೆ ಅಂತ ಹೇಳಿದ್ರೆ, ನೀವು ದೇವರ ವಾಕ್ಯವನ್ನು ಕೇಳಿದರಿಂದ 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 ನಿಮ್ಮ ನಂಬಿಕೆ ದೃಢವಾಗುತ್ತದೆ. ಕೆಲವೊಮ್ಮೆ ನೀವು ಕೇಳಿದ ಮಾತುಗಳು, ನೀವು ಕೇಳಿದ ವಾಕ್ಯಗಳು ಕೆಲವರು ಕೇಳಲಿಕ್ಕಿಲ್ಲ. ಬೈಬಲ್ ಹೇಳ್ತದೆ, ದೃಢವಾದ ನಂಬಿಕೆಯುಳ್ಳ ನಾವು ನಮ್ಮ ಸುಖವನ್ನು ಮಾತ್ರ ನೋಡಿಕೊಳ್ಳದೆ ದೃಢವಿಲ್ಲದವರ ಅನುಮಾನಗಳನ್ನು, ಅವರ ವೀಕ್ನೆಸ್ಗಳನ್ನು, ಅವರ ಬಲಹೀನತೆಗಳನ್ನು, ಸಮ್ಟೈಮ್ಸ್ ಅವರು ಮಾತಾಡುತ್ತಿರುವಾಗ ನೆಗೆಟಿವ್ ಮಾತಾಡಬಹುದು, ಕೆಲವೊಮ್ಮೆ ಅವರ ಆಕ್ಷನ್ ರಾಂಗ್ ಆಗಿರಬಹುದು, ಕೆಲವೊಮ್ಮೆ ಫುಲ್ ಆಫ್ ಡೌಟ್ಗಳನ್ನು ಅವರು ಮಾತಾಡಬಹುದು. ದ ಬೈಬಲ್ ಹೇಳ್ತದೆ, ಅವರಿಗೆ ನಾವು ಕ್ರಿಟಿಸೈಸ್ ಮಾಡುವುದಲ್ಲ, ಅವರಿಗೆ ನಾವು ತಮಾಷೆ ಮಾಡುವುದಲ್ಲ, ಬಟ್ ನಮ್ಮ ರೆಸ್ಪಾನ್ಸಿಬಿಲಿಟಿ ಅವರ ಅನುಮಾನಗಳನ್ನು, ಅವರ ವೀಕ್ನೆಸ್ಗಳನ್ನು ನಾವು ಸಹಿಸಿಕೊಳ್ಳುವಂಥದ್ದು. ಯಾಕೆ ಸಹಿಸಿಕೊಳ್ಬೇಕಂತ? ದಟ್ ಇಸ್ ಲವ್. ಪ್ರೈಸ್ ಗಾಡ್. ಅದು ಪ್ರೀತಿ. ನಂಬಿಕೆ ಕೆಲಸ ಮಾಡುವಂಥದ್ದು ಕೇವಲ ಪ್ರೀತಿಯಿಂದ. ನಮ್ಮಲ್ಲಿ ಪ್ರೀತಿ ಇಲ್ಲ ಅಂತ ಹೇಳಿದ್ರೆ ಆ ನಂಬಿಕೆ ಕೆಲಸ ಮಾಡುವುದಿಲ್ಲ. ಪ್ರೈಸ್ ಗಾಡ್. ಒಂದು ವೇಳೆ ನಮಗೆ ಪ್ರೀತಿ ಇದೆ ಅಂತ ಹೇಳಿದ್ರೆ ಇನ್ನೊಬ್ಬರ ವಿಷಯದಲ್ಲಿ ನಾವು ಇನ್ನೊಬ್ಬರ ವೀಕ್ನೆಸ್ಗಳನ್ನು, ಅನುಮಾನಗಳನ್ನು ನಾವು ಸಹಿಸಿಕೊಳ್ಳುತ್ತೇವೆ. ಪ್ರೈಸ್ ಗಾಡ್. ಅದಕ್ಕೆ ಬೈಬಲ್ ಹೇಳುತ್ತೆ, ಪ್ರೀತಿ ಬಹು ತಾಳ್ಮೆ ಉಳ್ಳದ್ದು. ಪ್ರೀತಿ ಅದು ಸಹಿಸಿಕೊಳ್ಳುವಂಥದ್ದಾಗಿದೆ. ಇನ್ನೊಬ್ಬರ ವೀಕ್ನೆಸ್, ಇನ್ನೊಬ್ಬರ ಅನುಮಾನಗಳನ್ನು. ದಟ್ ಈಸ್ ಓನ್ಲಿ ಲವ್.
ನಮ್ಮಲ್ಲಿ ಅನೇಕ ವೀಕ್ನೆಸ್ಗಳಿದ್ದವು, ಅನೇಕ ಬಲಹೀನತೆಗಳಿದ್ದವು, ನಾವು ಪಾಪಿಗಳಾಗಿದ್ದವು. ಒಂದು ಕಾಲದಲ್ಲಿ ಕ್ರಿಸ್ತನು ನಮ್ಮ ಅನುಮಾನಗಳನ್ನು, ನಮ್ಮ ವೀಕ್ನೆಸ್ಗಳನ್ನು, ನಮ್ಮ ಬಲಹೀನತೆಗಳನ್ನು ಆತನು ಸಹಿಸಿಕೊಂಡಿದ್ದಾನೆ. ಪ್ರೀಸ್ ಗಾಡ್. ಮತ್ತು ನಮ್ಮನ್ನು ಆತನು ಪ್ರೀತಿ ಮಾಡಿದ್ದು ನಮ್ಮ ಒಳ್ಳೆಯ ಭಕ್ತಿಯನ್ನು ನೋಡಿ ಅಲ್ಲ, ನಮ್ಮ ದೃಢವಾದ ನಂಬಿಕೆಯನ್ನು ನೋಡಿ ಆತನು ನಮ್ಮನ್ನು ಪ್ರೀತಿ ಮಾಡಿದ್ದಲ್ಲ. ಆತನು ನಮ್ಮನ್ನು ಪ್ರೀತಿ ಮಾಡಿದ್ದು ನಾವು ಹೇಗೆ ಇದ್ದೇವೆ ಹಾಗೆ ಆತನು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ಇವತ್ತು ನಮ್ಮ ನಂಬಿಕೆ ದೃಢವಾದದ್ದು ಯಾಕಂತ ಹೇಳಿದರೆ, ನಾವು ಆ ಪ್ರೀತಿಯ ಮಾತುಗಳನ್ನು ಕೇಳಿದರಿಂದ ನಮಗೆ ಒಂದು ಕಾನ್ಫಿಡೆನ್ಸ್ ಇದೆ, ನಮಗೊಂದು ಧೈರ್ಯ ಇದೆ. ಯಾಕಂತ ಹೇಳಿದ್ರೆ ನಮ್ಮ ದೇವರು ನಮ್ಮನ್ನು ಪ್ರೀತಿ ಮಾಡುತ್ತಾನೆ. ಪ್ರೈಸ್ ಗಾಡ್. ಹೇಗೆ ನಮ್ಮ ಅನುಮಾನಗಳನ್ನು ದೇವರು ಸಹಿಸಿಕೊಂಡಿದ್ದಾನೆ, ಹೇಗೆ ನಮ್ಮ ವೀಕ್ನೆಸ್ಗಳನ್ನು ದೇವರು ಸಹಿಸಿಕೊಂಡಿದ್ದಾನೆ, ಹೇಗೆ ನಮ್ಮ ಬಲಹೀನತೆಗಳನ್ನು ದೇವರು ಸಹಿಸಿಕೊಂಡು ನಮ್ಮನ್ನು ಇದ್ದ ಹಾಗೆ ಆತನು ಎಕ್ಸೆಪ್ಟ್ ಮಾಡಿದ್ದಾನೆ. ಇಲ್ಲಿ 7ನೇ ವಚನ ಹೇಳ್ತದೆ, ಆದ್ದರಿಂದ ಕ್ರಿಸ್ತನು ನಿಮ್ಮನ್ನು ಸೇರಿಸಿಕೊಂಡಂತೆ ನೀವು ಒಬ್ಬರನ್ನೊಬ್ಬನು ಸೇರಿಸಿಕೊಂಡು ದೇವರ ಮಹಿಮೆಯನ್ನು ಪ್ರಕಾಶಗೊಳಿಸಿರಿ. ಪ್ರೈಸ್ ಗಾಡ್. ದೇವರ ಮಹಿಮೆ ಪ್ರಕಾಶವಾಗುವುದು ಹೇಗೆ ಅಂತ ಹೇಳಿದ್ರೆ, ಕ್ರಿಸ್ತನು ನಮ್ಮನ್ನು ಹೇಗೆ ಸೇರಿಸಿಕೊಂಡಿದ್ದಾನೆ, ಕ್ರಿಸ್ತನು ನಮ್ಮನ್ನು ಹೇಗೆ ಅಂಗೀಕಾರ ಮಾಡಿದ್ದಾನೆ, ಅದೇ ರೀತಿ ವಿದೌಟ್ ಕಂಡೀಷನ್, ವಿದೌಟ್ ಕ್ವಶನ್, ವಿದೌಟ್ ಬೌಂಡ್ರಿ ಇಲ್ಲದೆ ನಾವು ಇತರನ್ನು ಸೇರಿಸಿಕೊಳ್ಳುವ ಹಂಗಿನಲ್ಲಿದ್ದೇವೆ. ಯಾವಾಗ ನಾವು ಇತರನ್ನು ಇದ್ದಾಗಿ ಸ್ವೀಕರಿಸಿಕೊಳ್ಳುತ್ತೇವೆ, ಅಲ್ಲಿ ದೇವರ ಮಹಿಮೆ ಪ್ರಕಾಶಗೊಳ್ಳುತ್ತದೆ. ದ ಗ್ಲೋರಿ ಆಫ್ ಗಾಡ್ ವಿಲ್ ಮ್ಯಾನಿಫೆಸ್ಟ್. ನಾವು ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡಿದ್ದರಿಂದ ದೇವರ ಮಹಿಮೆ ಪ್ರಕಟವಾಗುವುದಲ್ಲ. ಪ್ರೈಸ್ ಗಾಡ್. ಅಫ್ಕೋರ್ಸ್ ನಾವು ಪ್ರಾರ್ಥನೆ ಮಾಡುತ್ತೇವೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಕೇವಲ ಅದರಲ್ಲಿ ಮಾತ್ರವಲ್ಲ, ದೇವರ ಮಹಿಮೆ ಪ್ರಕಾಶಗೊಳ್ಳುವುದು ಯಾವಾಗ ಅಂತ ಹೇಳಿದ್ರೆ, ಹೇಗೆ ಕ್ರಿಸ್ತನು ನಮ್ಮನ್ನು ಅಂಗೀಕಾರ ಮಾಡಿದ್ದಾನೋ ಅದೇ ರೀತಿ ವಿದೌಟ್ ಕಂಡೀಷನ್, ವಿದೌಟ್ ಅವರ ವೀಕ್ನೆಸ್ ನೋಡಿ ಅವ್ರನ್ನ ಇದ್ದ ಹಾಗೆ ನಾವು ಅಂಗೀಕರಿಸುವಂತದ್ದು. ಅದಕ್ಕೆ ಇಲ್ಲಿ ಬೈಬಲ್ ಹೇಳ್ತದೆ, ಆದ್ದರಿಂದ ಕ್ರಿಸ್ತನು ನಿಮ್ಮನ್ನು ಸೇರಿಸಿಕೊಂಡಂತೆ, ಅಂಗೀಕರಿಸಿದಂತೆ ನೀವು ಸಹ ಒಬ್ಬರನ್ನೊಬ್ಬರು ಸೇರಿಸಿಕೊಂಡು ದೇವರ ಮಹಿಮೆಯನ್ನು ಪ್ರಕಾಶಗೊಳಿಸಿರಿ. ಯು ಆರ್ ದ ಗ್ಲೋರಿ ಆಫ್ ಗಾಡ್. ಯು ಆರ್ ದ ಗ್ಲೋರಿ ಆಫ್ ಗಾಡ್. ಯು ಆರ್ ದ ಎಕ್ಸ್ಪ್ರೆಷನ್ ಆಫ್ ಗಾಡ್ಸ್ ಗ್ಲೋರಿ. ನೀನು ದೇವರ ಮಹಿಮೆಯ ಪ್ರಕಾಶವಾಗಿದ್ದೆ. ಹೇಗೆ ನಿನ್ನ ಮಹಿಮೆ ಕಾಣುತ್ತದೆ? ನೀನು ಯಾವಾಗ ಇತರರನ್ನು ಅಂಗೀಕರಿಸುತ್ತೆ, ಹೇಗೆ ನೀನು ಇತರರನ್ನು ಇದ್ದಾಗಿ ಪ್ರೀತಿ ಮಾಡುತ್ತೆ. ಯೇಸು ಕ್ರಿಸ್ತನು 3 ಸಂಗತಿ ನಮ್ಮ ವಿಷಯದಲ್ಲಿ ಆತನು ಮಾಡಿದ್ದಾನೆ. ನಂಬರ್ 1, ಆತನು ನಮ್ಮನ್ನು ಇದ್ದಾಗೆ ಅಂಗೀಕಾರ ಮಾಡಿದ್ದಾನೆ. ಯಾಕಂತ ಹೇಳಿದ್ರೆ ಆತನು ನಮ್ಮನ್ನು ಇದ್ದಾಗೆ ಪ್ರೀತಿ ಮಾಡಿದ್ದಾನೆ. ನಂಬರ್ 3, ನಮ್ಮನ್ನು ಇದ್ದ ಹಾಗೆ ನಮ್ಮ ವಿದೌಟ್ ಪರ್ಫಾರ್ಮೆನ್ಸ್, ನಮ್ಮ ವಿದೌಟ್ ಕ್ರಿಯೆಗಳಿಲ್ಲದೆ ಆತನು ನಮ್ಮನ್ನು ಕ್ಷಮಿಸಿದ್ದಾನೆ. ಪ್ರೈಸ್ ಗಾಡ್. ಇಲ್ಲಿ ಯೇಸು ಸ್ವಾಮಿ ಹೇಳುವಂತದ್ದು, ನಾನು ನಿಮಗೆ ಏನು ಮಾಡಿದ್ದೇನೋ ಅದೇ ನೀನು ಇತರರಿಗೆ ಮಾಡು ಅಷ್ಟೇ. ನಾನು ನಿಮ್ಮನ್ನು ಹೇಗೆ ಪ್ರೀತಿ ಮಾಡಿದ್ದಾನೋ ಅದೇ ರೀತಿ ನಿನ್ನ ನೆರೆಯವನನ್ನು ನೀನು ಪ್ರೀತಿ ಮಾಡು. ಫಸ್ಟ್ ಕ್ರಿಸ್ತನು ನನ್ನನ್ನು ಹೇಗೆ ಪ್ರೀತಿ ಮಾಡಿದ್ದಾನೆ. ಯಾವಾಗ ನಾವು ಮೆಡಿಟೇಟ್ ಮಾಡುತ್ತೇವೆ, ಧ್ಯಾನ ಮಾಡುತ್ತೇವೆ, ಆಗ ನಮಗೆ ಇತರರನ್ನು ಪ್ರೀತಿ ಮಾಡಲಿಕ್ಕೆ ಕಷ್ಟ ಆಗುವುದಿಲ್ಲ. ನಮಗೆ ಅದು ಹಾರ್ಡ್ ಅಂತ ಆಗುವುದಿಲ್ಲ, ಕಠಿಣ ಅಂತ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ನಾವು ಒಳ್ಳೆಯವರಾಗಿರ್ಲಿಲ್ಲ, ನಾವು ಕೆಟ್ಟವರಾಗಿದ್ದೆವು. ಪ್ರತಿಯೊಬ್ಬರ ಬ್ಯಾಕ್ ಗ್ರೌಂಡ್ ಡಿಫ್ರೆಂಟ್ ಆಗಿತ್ತು. ಡಿಫ್ರೆಂಟ್ ವೀಕ್ನೆಸ್ ಅಲ್ಲಿ, ಡಿಫ್ರೆಂಟ್ ಕಲ್ಚರ್ ಅಲ್ಲಿ, ಡಿಫ್ರೆಂಟ್ ಒಂದು ರೀತಿಯ ಕ್ರೂರತನದ ಜೀವಿತದಲ್ಲಿ ದೇವರಿಗೆ ವೈರಿಗಳಾಗಿದ್ದೆವು ನಾವು. ದ ಬೈಬಲ್ ಹೇಳ್ತದೆ, ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ನಮ್ಮನ್ನು ಇದ್ದ ಹಾಗೆ ಪ್ರೀತಿ ಮಾಡಿದ್ದಾನೆ. ಇದ್ದ ಹಾಗೆ ಆತನ ಪ್ರೀತಿ ಇವತ್ತು ನಮ್ಮನ್ನು ಬದಲಾಯಿಸಿತು. ನಾವು ಬದಲಾದದರಿಂದ ಆತನು ನಮ್ಮನ್ನು ಪ್ರೀತಿ ಮಾಡಿದಲ್ಲ, ಆತನು ಪ್ರೀತಿ ಮಾಡಿದರಿಂದ ನಾವು ಬದಲಾದೆವು. ನಮ್ಮ ಜೀವಿತವು ಬದಲಾಯಿತು. ಬಿಕಾಸ್ ವಿ ಟ್ರಸ್ಟೆಡ್ ಇನ್ ಹಿಸ್ ಲವ್. ನಾವು ಆತನ ಪ್ರೀತಿಯನ್ನು ನಂಬಿದೆವು. ಪ್ರೈಸ್ ಗಾಡ್. ನಂಬರ್ 1. ನಂಬರ್ 2, ಆತನು ನಮ್ಮನ್ನು ಇದ್ದ ಹಾಗೆ ಅಂಗೀಕಾರ ಮಾಡಿದ್ದಾನೆ. ನಮ್ಮನ್ನು ಇದ್ದ ಹಾಗೆ ಆತನು ಕ್ಷಮಿಸಿದ್ದಾನೆ. ಅದಕ್ಕೆ ಬೈಬಲ್ ಹೇಳುತ್ತೆ, ಕ್ರಿಸ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವೊಬ್ಬರನ್ನೊಬ್ಬರು ಕ್ಷಮಿಸಿರಿ ಅಂತ ಬೈಬಲ್ ಹೇಳ್ತದೆ. ಪ್ರೈಸ್ ಗಾಡ್. ಕ್ರಿಸ್ತನು ನಿಮ್ಮನ್ನು ಹೇಗೆ ಕ್ಷಮಿಸಿದಾನೋ ಅದೇ ರೀತಿ ನೀವು ಒಬ್ಬರನ್ನೊಬ್ಬರು ಕ್ಷಮಿಸಿರಿ. ದೇವರು ನಮ್ಮ ಪಾಪಗಳನ್ನು ಯಾವತ್ತೂ ಆತ ನೆನಪಿಗೆ ತರುವ ಆತನಲ್ಲ. ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ದೂರವೋ ಅಷ್ಟು ನಿಮ್ಮ ಪಾಪಗಳನ್ನು ನಾನು
ಬಿಸಾಡಿ ಬಿಟ್ಟಿದ್ದೇನೆ. 103ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, Psalms 103, 12 verse, 12ನೇ ವಚನ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ಪ್ರೈಸ್ ಗಾಡ್. ನಾನು 11ನೇ ವಚನ ಹೇಳ್ತಿದ್ದೆ, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟೇ ಅಪಾರವಾಗಿದೆ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕನಿಕರಿಸುತ್ತಾನೆ. ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು. ನಾವು ಧೂಳಿಯಾಗಿದ್ದೇವೆ ಎಂಬುದನ್ನು ನೆನಪು ಮಾಡಿಕೊಳ್ಳುತ್ತಾನೆ. ನಾವು ಏನು ಇರಲಿಲ್ಲ, ನಾವು ಧೂಳಿಯಾಗಿದ್ದೆವು, ಮಣ್ಣಾಗಿದ್ದೆವು ಒಂದು ಕಾಲದಲ್ಲಿ. ಇವತ್ತು ನಮ್ಮನ್ನು ಆತನು ಸ್ವೀಕಾರ ಮಾಡಿ ಪುತ್ರರ ಭಾಗ್ಯವನ್ನು ನಮಗೆ ಕೊಟ್ಟಿದ್ದಾನೆ. ನಮ್ಮ ನೀತಿವಂತನಾಗಿ ಮಾಡಿದ್ದಾನೆ. ಬಿಕಾಸ್ ಆಫ್ ಹಿಸ್ ಲವ್, ಬಿಕಾಸ್ ಆಫ್ ಹಿಸ್ ಗ್ರೇಸ್. ಇವತ್ತು ನಾವು ಏನು ಆಗಿದ್ದೇವೆ, ಇವತ್ತು ಬಿಕಾಸ್ ಆಫ್ ಹಿಸ್ ಗ್ರೇಸ್, ಆತನ ಕೃಪೆಯಿಂದ ನಾವು ದೇವರ ಮಕ್ಕಳಾಗಿದ್ದೇವೆ, ನೀತಿವಂತರಾಗಿದ್ದೇವೆ, ಕ್ರಿಸ್ತನ ರಾಯಭಾರಿಗಳಾಗಿ ನಾವು ಆಗಿದ್ದೇವೆ. ನಾವು ಜಯಶಾಲಿಗಳಿಗಿಂತ ಜಯಶಾಲಿ ಆಗಿದ್ದೇವೆ. ನಾವು ಏನೇ ಆಗಿದ್ದೇವೆ ಬಿಕಾಸ್ ಆಫ್ ಹಿಸ್ ಲವ್. ಯಾವಾಗ ನಾವು ಅದನ್ನು ನೆನಪು ಮಾಡಿಕೊಳ್ಳುತ್ತೇವೆ, ಅದೇ ದೇವರು, ಅದೇ ಕ್ರಿಸ್ತನು ನಮ್ಮ ಪಕ್ಕದವನನ್ನು ಕೂಡ ಆತನು ಪ್ರೀತಿ ಮಾಡಿದ್ದಾನೆ. ಪ್ರೈಸ್ ಗಾಡ್. ನನ್ನನ್ನು ಹೇಗೆ ಆತನು ಅಂಗೀಕಾರ ಮಾಡಿದ್ದಾನೋ ಅವರನ್ನು ಕೂಡ ಆತನು ಅಂಗೀಕಾರ ಮಾಡಿದ್ದಾನೆ. ನನ್ನನ್ನು ಹೇಗೆ ಆತನು ಕ್ಷಮಿಸಿದಾನೋ ಅವರನ್ನು ಆತನು ಅದೇ ರೀತಿ ಕ್ಷಮಿಸಿದ್ದಾನೆ. ಪ್ರೈಸ್ ಗಾಡ್. ದೇವರಲ್ಲಿ ಯಾವುದೇ ಒಂದು ಪಕ್ಷಪಾತವಿಲ್ಲ. The forgiveness is for everybody same. One sacrifice, he finished everything. ಒಂದೇ ಯಜ್ಞದಿಂದ ಆತನು ಪ್ರತಿಯೊಬ್ಬರ ಪಾಪಗಳನ್ನು ಕ್ಷಮಿಸಿ ಬಿಟ್ಟಿದ್ದಾನೆ. ಫಾರೆವರ್. ನಿತ್ಯವೂ ನಿಲ್ಲುವಂತ ಯಜ್ಞವನ್ನು ಆತನು ಮಾಡಿ ಅದನ್ನು ಮುಗಿಸಿಬಿಟ್ಟಿದ್ದಾನೆ. ಇವತ್ತು ನಾವು ಜನರಿಗೆ ಅವರ ವೀಕ್ನೆಸ್ಗಳನ್ನು ನೋಡಿ, ಅವರ ಬಲಹೀನತೆಗಳನ್ನು ನೋಡಿ ನಾವು ಕ್ರಿಟಿಸೈಸ್ ಮಾಡುವ ಅಥವಾ ಅವರನ್ನು ತಮಾಷೆ ಮಾಡುವ ಈ ಸ್ಥಾನದಲ್ಲಿಲ್ಲ. ನಮ್ಮನ್ನು ದೇವರು ನೇಮಿಸ್ತಾನೆ ಆತನ ಕೃಪೆಯನ್ನು ನಾವು ಪ್ರಖ್ಯಾತಿಗೆ ತರಬೇಕೆಂದು, ಆತನ ಪ್ರೀತಿ, ಆತನ ಕ್ಷಮಾಪಣೆಯನ್ನು ನಾವು ಪ್ರಖ್ಯಾತಿಗೆ ತರಬೇಕೆಂದು ಆತನು ನಮ್ಮನ್ನು ಪುತ್ರರನ್ನಾಗಿ ಸ್ವೀಕರಿಸ್ತಾನೆ. ನಾನು ನಿಮಗೊಂದು ವಚನ ಓದ್ತೇನೆ, ಎಫೆಸಿಯನ್ 1 chapter 5 verse. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸಲಿಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದನು. ಈ ಕೃಪಾದಾನವು ಆತನ ಪ್ರಿಯನಲ್ಲಿ ನಮಗೆ ದೊರೆಯಿತು. 7ನೇ ವಚನ. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. This is the grace of God. This is the love of God. ಆತ ನಮ್ಮನ್ನು ಇದ್ದ ಹಾಗೆ ಅಂಗೀಕಾರ ಮಾಡಿದ್ದಾನೆ. ಬಿಕಾಸ್ ಆಫ್ ಹಿಸ್ ಲವ್, ಆತನ ಪ್ರೀತಿಯ ನಿಮಿತ್ತವಾಗಿ ನಾವಿವತ್ತು ದೇವರ ಮಕ್ಕಳಾಗಿದ್ದೇವೆ. ಆತನ ಪ್ರೀತಿಯ ನಿಮಿತ್ತವಾಗಿ ನಾವು ಕ್ರಿಸ್ತನಲ್ಲಿ ನೀತಿವಂತರಾಗಿದ್ದೇವೆ. ಪ್ರಿಯರೇ, ಹೇಗೆ ಕ್ರಿಸ್ತ ನಮ್ಮನ್ನು ಪ್ರೀತಿ ಮಾಡಿದಾನೋ ನಾವು ಕೂಡ ಇತರರನ್ನು ಪ್ರೀತಿ ಮಾಡುವ ಹಂಗಿನಲ್ಲಿ ಇದ್ದೇವೆ. ಅದಕ್ಕೋಸ್ಕರ ರೋಮಾಪುರದ 15ನೇ ಅಧ್ಯಾಯದಲ್ಲಿ ನಾವು ಈಗ ಓದಿದೆವು, ದೃಢವಾದ ನಂಬಿಕೆಯುಳ್ಳ ನಾವು ನಮ್ಮ ಸುಖವನ್ನು ನೋಡಿಕೊಳ್ಳದೆ ದೃಢವಿಲ್ಲದವರ ಅನುಮಾನಗಳನ್ನು ಸಹಿಸಿಕೊಳ್ಳಬೇಕು. ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ನೆರೆಯವನ ಹಿತವನ್ನು, ಭಕ್ತಿ ವೃದ್ಧಿಯನ್ನು ಅಪೇಕ್ಷಿಸುವನಾಗಿ ಅವನ ಸುಖವನ್ನು ನೋಡಿಕೊಳ್ಳಲಿ. ನಾವು ಇಲ್ಲಿ ಜೀವಿತದಲ್ಲಿ ಇರುವುದು ಯಾಕಂತ ಹೇಳಿದ್ರೆ ಇನ್ನೊಬ್ಬರ ಭಕ್ತಿಯನ್ನು ಕುಂದಿಸ್ಲಿಕ್ಕೆ ಅಲ್ಲ, ಇನ್ನೊಬ್ಬರ ಭಕ್ತಿಯನ್ನು ವೀಕ್ ಮಾಡ್ಲಿಕ್ಕೆ ಅಲ್ಲ, ಇನ್ನೊಬ್ಬರ ಭಕ್ತಿಯನ್ನು ವೃದ್ಧಿ ಮಾಡ್ಲಿಕ್ಕೆ, ಇನ್ನೊಬ್ಬರನ್ನು ಸಂತೈಸಲಿಕ್ಕೆ. ಅದಕ್ಕೆ ಅಪೊಸ್ತಲ ಪೌಲ್ ಹೇಳ್ತಾನೆ, ಕೇಳುವವರಿಗೆ ಕೇಡನ್ನೇ ಉಂಟು ಮಾಡುವ ಯಾವ ವಾಗ್ದಾನಗಳನ್ನು ಮಾಡಬೇಡ್ರಿ. ಕೇಳುವವರಿಗೆ ಕೇಡನ್ನು ಉಂಟು ಮಾಡುವ, ಕೇಳುವವರಿಗೆ ಡಿಸ್ಟರ್ಬ್ ಮಾಡುವಂತ ಯಾವ ವಾಗ್ದಾನಗಳನ್ನು ಮಾಡಬೇಡ್ರಿ ಅಂತ ಬೈಬಲ್ ಹೇಳ್ತದೆ. ಕೆಲವೊಮ್ಮೆ ನಾವು ಮಾತಾಡುವಾಗ ಪಕ್ಕದಲ್ಲಿ ಯಾರಿದ್ದಾರಂತ ಕೆಲವರಿಗೆ ಗೊತ್ತಿಲ್ಲ. ಒಟ್ಟಾರೆ ಅವರಿಗೆ ಮಾತಾಡ್ಲಿಕ್ಕಿದೆ, ಅವರು ಮಾತಾಡ್ತಾರೆ ಓಪನ್ ಆಗಿ. ಅದಲ್ಲಿ ಇನ್ನೊಬ್ಬರ ಭಕ್ತಿ ವೃದ್ಧಿ ಆಗ್ತದ ಅಥವಾ ಅವನು ಡಿಸ್ಟರ್ಬ್ ಆಗ್ತಾನ, ಅವನು ಕನ್ಫ್ಯೂಸ್ ಆಗ್ತಾನ, ಗೊತ್ತಿರುವುದಿಲ್ಲ. ಇಲ್ಲಿ 14ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ರೋಮನ್ಸ್ 1 chapter, ನಂಬಿಕೆಯಲ್ಲಿ ದೃಢವಿಲ್ಲದವರನ್ನು ಸೇರಿಸಿಕೊಳ್ಳಿರಿ, ಆದರೆ ಸಂದೇಹಾಸ್ಪದವಾದ ಕಾರ್ಯಗಳನ್ನು
ಅವರ ಮುಂದೆ ಡಿಸ್ಕಸ್ ಮಾಡಬೇಡಿ, ಚರ್ಚಿಸಬೇಡ್ರಿ ಅಂತ ಬೈಬಲ್ ಹೇಳ್ತದೆ. ಕೆಲವರಿಗೆ ಎಲ್ಲಿ ಚರ್ಚೆ ಮಾಡಬೇಕು, ಎಲ್ಲಿ ಮಾತಾಡಬೇಕು ಅಂತ ಗೊತ್ತಿರುವುದಿಲ್ಲ. ಓನ್ಲಿ ದೇ ಥಿಂಕ್ ದೆಮ್ ಸೆಲ್ಫ್. ಇನ್ನೊಬ್ಬರಿಗೆ ಅದರ ನಷ್ಟವಾಗ್ತದ, ಇನ್ನೊಬ್ಬರಿಗೆ ಅದರ ಡ್ಯಾಮೇಜ್ ಆಗ್ತದ, ಅವರು ನೋಡೋದಿಲ್ಲ. ಅವರಿಗೆ ಏನು ಹೇಳಬೇಕು ಅದನ್ನು ಹೇಳಿಬಿಡ್ತಾರೆ. Praise God. ದ ಬೈಬಲ್ ಹೇಳ್ತದೆ, ನಂಬಿಕೆಯಲ್ಲಿ ದೃಢವಿಲ್ಲದವರನ್ನು ಸೇರಿಸಿಕೊಳ್ಳಿರಿ, ಆದರೆ ಸಂದೇಹಾಸ್ಪದವಾದ ಕಾರ್ಯಗಳನ್ನು ಅವರ ಮುಂದೆ ಚರ್ಚಿಸಬೇಡ್ರಿ. Praise God. Don't discuss ಅಂತ ಬೈಬಲ್ ಹೇಳ್ತದೆ. ಚರ್ಚೆ ಮಾಡಬೇಡ್ರಿ ಅವರ ಮುಂದೆ. ಹೊಸದಾಗಿ ಒಬ್ಬ ರಕ್ಷಣೆ ಹೊಂದುತ್ತಾನೆ, ಅವನಿಗೆ ಅನೇಕ ಸಂಗತಿಗಳು ಗೊತ್ತಿರುವುದಿಲ್ಲ, ಅನೇಕ ಕ್ವಶನ್ಗಳಿರ್ತವೆ. Praise God. ಅನೇಕ ಸಂಗತಿಗಳನ್ನು ಅವರ ಮುಂದೆ, ಸಂಶಯಾಸ್ಪದವಾದ ಸಂಗತಿಗಳನ್ನು ನಾವು ಡಿಸ್ಕಸ್ ಮಾಡಿದರೆ ಅವರಿಗೆ ಅದನ್ನು ತೆಗೆದುಕೊಳ್ಳಿಕ್ಕೆ ಆಗುತ್ತದೆ. ಅವರು ಹಿಂಜರಿಯುವ ಸಂದರ್ಭ ಇರ್ತದೆ, ಯಾಕಂದ್ರೆ ಅವರಿಗೆ ಅರ್ಥ ಆಗುವುದಿಲ್ಲ. ಒಂದು ಹಾಲು ಕುಡಿಯುವ ಮಗುವಿಗೆ ನಾವು ಮಾಂಸವನ್ನು ಕೊಟ್ಟರೆ ಅದಕ್ಕೆ ಅದು ತೆಗೆದುಕೊಳ್ಳಿಕ್ಕೆ ಆಗುವುದಿಲ್ಲ. ಅದಕ್ಕೆ ಕುತ್ತಿಗೆಗೆ ಸಿಕ್ಕಿಸಿಕೊಂಡು ಅದು ಸಾಯುವ ಸ್ಥಿತಿಗೆ ಹೋಗ್ತದೆ. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ನಾನು ನಿಮ್ಮ ಹತ್ರ ದೇವರ ಆತ್ಮನಿಂದ ನಡೆಸಲ್ಪಡುವವರಿಗೆ ತಕ್ಕಂತೆ ನಿಮ್ಮ ಹತ್ರ ಮಾತಾಡದೆ, ಕ್ರಿಸ್ತನ ವಿಷಯದಲ್ಲಿ ಎಳೆ ಕೂಸುಗಳು ಮತ್ತು ಪ್ರಾಪಂಚಿಕರು ಆಗಿರುವವರಿಗೆ ತಕ್ಕಂತೆ ನಾನು ನಿಮ್ಮ ಹತ್ರ ಮಾತಾಡಬೇಕಾಯಿತು. Praise God. The very important how you speak. ಪ್ರಿಯರೇ, ಇದು ಕೇವಲ ಕ್ರಿಸ್ತನ ಪ್ರೀತಿ ಮಾತ್ರ ನಮಗೆ ಹೆಲ್ಪ್ ಮಾಡುತ್ತದೆ ಇನ್ನೊಬ್ಬರನ್ನು ಸಹಿಸಿಕೊಳ್ಳಲು. ಅದರಿಂದ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ಎಲ್ಲಿಂದ ನೀವು ವಾಚ್ ಮಾಡ್ತಾ ಇದ್ದೀರಿ, ನೀವು ಹೇಗಿದ್ದೀರಿ? ಒಂದು ವೇಳೆ ನೀವು ಯೇಸುವನ್ನು ಅಂಗೀಕಾರ ಮಾಡದಿದ್ದರೆ, ದಿಸ್ ಇಸ್ ಯುವರ್ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯುವರ್ ಹಾರ್ಟ್. ಯೇಸುವನ್ನು ನಿಮ್ಮ ಹೃದಯದಲ್ಲಿ ನೀವು ಕರೆಯಿರಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕಿದ್ದೇನೆ. ಕಮ್. ಕ್ರಿಸ್ತನು ನಿಮ್ಮಲ್ಲಿ 3 ಸಂಗತಿಗಳನ್ನು ಮಾಡಿದ್ದಾನೆ. ದೇವರು ಕ್ರಿಸ್ತನಲ್ಲಿ ಮಾಡಿದ್ದಾನೆ. ನಂಬರ್ 1, ನಿಮ್ಮನ್ನು ಇದ್ದಾಗೆ ಆತನು ಪ್ರೀತಿ ಮಾಡಿದ್ದಾನೆ. ನಿಮ್ಮನ್ನು ಇದ್ದಾಗೆ ಆತನು ಕ್ಷಮಿಸಿದ್ದಾನೆ. ನಿಮ್ಮನ್ನು ಇದ್ದಾಗೆ ಆತನು ಅಂಗೀಕಾರ ಮಾಡಿದ್ದಾನೆ. ನಿನ್ನ ಪಾಸ್ಟ್, ನಿನ್ನ ಬ್ಯಾಕ್ ಗ್ರೌಂಡ್, ನಿನ್ನ ಏನೇ ಆಗಿರ್ಬೋದು. ಬಟ್ ಕೆಲವರು ನನ್ನ ಹತ್ರ ಕೇಳ್ತಾರೆ, ನಾನು ಬಾರ್ನ್ ಅಗೇನ್ ಆಗಬೇಕಾದ್ರೆ ನಾನು ಏನು ಮಾಡಬೇಕು? ನಾನು ಹೇಳಿದೆ, ನೀವೇನು ಮಾಡುವಂತ ಅಗತ್ಯ ಇಲ್ಲ. ಆತನು ಮಾಡಿ ಮುಗಿಸಿದನ್ನು ನೀನು ನಂಬಬೇಕು ಅಷ್ಟೇ. ಯು ಬಿಲೀವ್ ದ ಫಿನಿಶ್ಡ್ ವರ್ಕ್ ಆಫ್ ದ ಕ್ರಾಸ್. ದೇವರು ನಿನಗೋಸ್ಕರ ಕ್ರಿಸ್ತನಲ್ಲಿ ಏನು ಮಾಡಿ ಮುಗಿಸ್ತಾನೋ ಅದನ್ನು ನೀನು ನಂಬುವಂಥದ್ದು. Praise God. ನೀನು ನಂಬಿದ ಕೂಡಲೇ ನಿನ್ನ ಅಪರಾಧಗಳು ಪರಿಹಾರವಾಗಿ ನಿನಗೆ ಬಿಡುಗಡೆ ಆಗಿ ನೀನು ದೇವರ ಪುತ್ರನಾಗುತ್ತಿ, ದೇವರ ಮಗನಾಗುತ್ತಿ. ಇದು ದೇವರ ಕೃಪೆ ಅಂತ ದ ಬೈಬಲ್ ಹೇಳ್ತದೆ. ಎಫೆಸಿಯನ್ 1:7. Praise God. ಒಂದು ವೇಳೆ ನೀನು ಅಂಗೀಕಾರ ಮಾಡದಿದ್ದರೆ ನಾನು ನಿಮ್ಮನ್ನು ಲೀಡ್ ಮಾಡುತ್ತೇನೆ ಮತ್ತು ನಿಮಗೋಸ್ಕರ ನಾನು ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಭೂಮಿ ಆಕಾಶಗಳು ಉಂಟು ಮಾಡಿದ ದೇವರೇ, ನಿನ್ನ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ನನಗೋಸ್ಕರ ನೀನು ಕಳಿಸಿದೆ. ಆತ ನನಗೋಸ್ಕರ ಶಿಲುಬೆಯಲ್ಲಿ ಸತ್ತು, ಆತನು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು 3ನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದನೆಂದು ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ ಮತ್ತು ಬಾಯಿಂದ ಅರಿಕೆ ಮಾಡುತ್ತೇನೆ, ಯೇಸುವೇ ನನ್ನ ಕರ್ತನೆಂದು. ನಾನು ನಂಬುತ್ತೇನೆ, ನನಗೆ ಬಿಡುಗಡೆ ಆಯಿತು. ನೀನು ವಾಗ್ದಾನ ಮಾಡಿದ ಪವಿತ್ರ ಆತ್ಮನನ್ನು ನಂಬಿಕೆಯ ಮೂಲಕ ನಾನು ಸ್ವೀಕರಿಸ್ತೇನೆ. Come into my heart. I believe and receive. ನಾನು ನಂಬುತ್ತೇನೆ, ನಾನು ಹೊಂದಿದ್ದೇನೆ. Thank you, Holy Spirit. Yes, receive the Holy Spirit. Thank you, Jesus. ಕರ್ತನೆ, ಯಾರು ನಿನ್ನ ಅಂಗೀಕಾರ ಮಾಡಿದ್ದಾರೋ ಅವರು ಪ್ರೊಟೆಕ್ಟ್ ಆಗಲಿ. ಎಲ್ಲ ಕೆಡುಕನ ಕೈಯಿಂದ ಅವರು ತಪ್ಪಿಸಿ ಕಾಪಾಡು. ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಅವರಿಗೆ ಕನೆಕ್ಟ್ ಆಗಲಿ ಮತ್ತು ಅವ್ರನ್ನ ಗೈಡ್ ಮಾಡಲಿ. ಅವರಿಗೆ ವಿರುದ್ಧವಾಗಿ ನಿಂತಿರು ಯಾವ ಆಯುಧವು ಜಯಿಸುವುದಿಲ್ಲ. ಎಲ್ಲ ನಾಲಿಗೆಗಳನ್ನು ನಾವು ದೋಷಿ ಎಂದು ಖಂಡಿಸ್ತೇವೆ. We declare peace and protection of God. In Jesus' name. Amen. ಒಂದು ವೇಳೆ ನೀವು ಯಾರಾದರೂ ದೇಹದಲ್ಲಿ ಸಿಕ್ಕಿರುವುದಾದರೆ ಐ ಆಮ್ ಗೋಯಿಂಗ್ ಟು ಪ್ರೇ ಫಾರ್ ಯು. ಕರ್ತನೆ, ಯಾರು ದೇಹದಲ್ಲಿ ಅಸೌಖ್ಯವಾಗಿದ್ದಾರೋ ಅವರೆಲ್ಲರಿಗೋಸ್ಕರ ನಾವು ಪ್ರಾರ್ಥಿಸ್ತಾ ಇದ್ದೇನೆ.
ಅವರ ದೇಹದಲ್ಲಿರುವ ಎಲ್ಲ ಕಾಯಿಲೆ ರೋಗಗಳು ಯೇಸು ನಾಮದಲ್ಲಿ ಈಗಲೇ ಅದು ಬಿಟ್ಟು ಹೋಗಲಿ. ಇನ್ ದ ನೇಮ್ ಆಫ್ ಜೀಸಸ್. ತಲೆಯಿಂದ ಪಾದದವರೆಗೆ ಅವರ ಮೇಲೆ ಸ್ವಸ್ಥತೆಯ ಶಕ್ತಿ ಬಿಡುಗಡೆ ಆಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ. ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್, ಐ ಥ್ಯಾಂಕ್ ಯು ಲಾರ್ಡ್ ಫಾರ್ ದ ಹೀಲಿಂಗ್. ಥ್ಯಾಂಕ್ ಯು ಲಾರ್ಡ್ ಫಾರ್ ದ ಅನಾಯಿಂಟಿಂಗ್. ಇನ್ ಜೀಸಸ್ ನೇಮ್, ಆಮೆನ್. ಪ್ರೈಸ್ ಗಾಡ್. ಪ್ರೇರೆ ಕಂಟಿನ್ಯೂ ಆಗಿ ಬಿಗ್ ಜೆ ಟಿವಿಯನ್ನು ವಾಚ್ ಮಾಡಿರಿ. ಒಂದು ವೇಳೆ ಈ ಬಿಗ್ ಜೆ ಟಿವಿಗೆ ನೀವು ಸಪೋರ್ಟ್ ಮಾಡೋದಾದ್ರೆ ಸಪೋರ್ಟ್ ಮಾಡಬಹುದು. ಪ್ರಾರ್ಥನೆ ಮಾಡಿರಿ ಈ ಮೀಡಿಯಾಗೋಸ್ಕರ. ನಿರಂತರವಾಗಿ ಎನ್ಕರೇಜ್ ಮಾಡಿರಿ ಒಬ್ಬರಿಗೊಬ್ಬರು. ಈ ಮೀಡಿಯಾದ ಮೂಲಕ ಬರುವ ಉತ್ತಮವಾದ ಸಂದೇಶಗಳನ್ನು ಕೇಳುವಂತೆ. ಯು ಆರ್ ಬ್ಲೆಸ್ಡ್. ಜೀಸಸ್ ಲವ್ಸ್ ಯು. ಆಮೆನ್.